ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಹೆಸರುಬೇಳೆ ಪಾಯಸ. ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಪಾತ್ರೆ ಬಿಸಿ ಆದಮೇಲೆ ಒಂದು ಬಟ್ಲು ಹೆಸರುಬೇಳೆ ತೊಗೊತಾ ಇದ್ದೀನಿ ನೋಡ್ರಿ. ಹೆಸರುಬೇಳೆನ ಅದಕ್ಕೆ ಹಾಕ್ಕೊಂಡು ಇವಾಗ ಹುರ್ಕೋಬೇಕು. ಅದು ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು. ಇವು ಕಲರ್ ಸ್ವಲ್ಪ ಚೇಂಜ್ ಆಗಲಿ. ಹೆಸರುಬೇಳೆ ಹಸಿ ವಾಸನೆ ಹೋಗಬೇಕು ಮತ್ತು ಘಮ ಬರಬೇಕು ಹೆಸರು ಬೇಳೆದು. ಅಲ್ಲಿವರೆಗೂ 2 ನಿಮಿಷ ಹುರ್ಕೊಳ್ಳಿ. ಘಮ ಬರಬೇಕು. ಚೆನ್ನಾಗಿ ಕಾಯಿಸ್ಕೊಂಡು ಹುರ್ಕೋಬೇಕು. ಇವಾಗ ಅದನ್ನು ತಣ್ಣಗಾದ್ಮೇಲೆ ಒಂದು 2-3 ಸರಿ ನೀರಿಂದ ಚೆನ್ನಾಗಿ ಕಾಯಿಸ್ಕೊಂಡು ತೊಳ್ಕೊಬೇಕು. ತೊಳೆದು ಅದು ನೀರು ಬಸ್ತಿಟ್ಕೊಂಡು ನೋಡಿರಿ, ಈ ಥರ ನಾನೀಗ ತೊಳೆದು ಬಸ್ತಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ಕುಕ್ಕರಿಗೆ ಹಾಕೋತಾ ಇದ್ದೀನಿ ನೋಡಿರಿ. ಒಂದಕ್ಕೆ ಹೆಸರು ಬೇಳೆಗೆ 3 ನೀರು ಹಾಕಬೇಕು. ಒಂದು ಬಟ್ಲು ಹೆಸರು ಬೇಳೆಗೆ 3 ಬಟ್ಲು ನೀರು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಇವಾಗ ಗ್ಯಾಸ್ ಆನ್ ಮಾಡಿ ಇದನ್ನು 4 ಸೀಟಿ ಹೊಡಿಸ್ಕೋಬೇಕು. ಈಗ ಹೆಸರು ಬೇಳೆ ಮೆತ್ತಗಾಗಬೇಕು. 4 ಸೀಟಿ ಹೊಡಿಸ್ಕೊಳ್ರಿ. ತುರಿದಿರೋ ಒಣ ಕೊಬ್ಬರಿ, ಬೆಲ್ಲ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ ಬೇಕಾಗಿರೋ ಸಾಮಗ್ರಿಗಳು. ಕುಕ್ಕರ್ನ ತಣ್ಣಗಾದ್ಮೇಲೆ ತಕ್ಕೊಳ್ರಿ. ನೋಡಿ, ಈ ಥರ ಮೆತ್ತಗಾಗಿದೆ ನೋಡಿರಿ. ಈ ಥರ ಆಗಬೇಕು. ಇವಾಗ ಅದಕ್ಕೆ ಒಂದು ಬಟ್ಲು ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಗ್ಯಾಸ್ ಆನ್ ಮಾಡಿಬಿಟ್ಟು ಅದೇ ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಬಟ್ಲು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಇವಾಗ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಈಗ ಅದು ಕುದೀತಾ ಇದೆಯಲ್ಲ, ಅದಕ್ಕೆ ಒಂದು ಬಟ್ಲು ಹಾಲು ಹಾಕ್ಕೋತಾ ಇದ್ದೀನಿ. 3 ಬಟ್ಲು ನೀರು ಹಾಕ್ಕೊಂಡಿದ್ವಿ. ಒಂದು ಹೆಸರು ಬೇಳೆಗೆ 1 ಬಟ್ಲು ಬೆಲ್ಲ ಮತ್ತು 1 ಬಟ್ಲು ಈಗ ಹಾಲು ಹಾಕ್ಕೋತಾ ಇದ್ದೀನಿ ನೋಡಿರಿ. ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಚೆನ್ನಾಗಿ ಕಾಯಿಸ್ಕೊಂಡು ಅದು ಈಗ ಕುದಿಬೇಕು. ಕುದೀತಾ ಇದೆಯಲ್ಲ, ಇವಾಗ ಒಣ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಚಮಚ ತುಪ್ಪ ಹಾಕ್ಕೋತಾ ಇದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ 2 ಚಮಚ ತುಪ್ಪ ಹಾಕ್ಕೋಬೇಕು. ಇವಾಗ ನೋಡಿ, ತುಪ್ಪ ಬಿಸಿ ಆಯ್ತಲ್ಲ, ಅದಕ್ಕೆ ಗೋಡಂಬಿ ತೊಗೊಂಡಿದ್ವಲ್ಲ, ಆ ಗೋಡಂಬಿನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಈ ಥರ ಕಾಯಿಸ್ಕೊಂಡು ಗೋಡಂಬಿನ ಹುರ್ಕೋಬೇಕು. ಇವಾಗ ಇದಕ್ಕೆ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಇವಾಗ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಮಿಕ್ಸ್ ಮಾಡಿ ಹುರ್ಕೋಬೇಕು. ಈ ಥರ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದ್ಬಿಟ್ಟು ಇವಾಗ ಕುಕ್ಕರ್ನಲ್ಲಿ ಆಗಲೇ ಬೇಳೆ ಬೆಲ್ಲ ಕುದಿಸಿಟ್ಟಿದ್ವಲ್ಲ, ಹಾಲು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸುರಿಕೋಬೇಕು. ಈಗ ಇದೇ ಪಾತ್ರೆಗೆ ಸುರಿಕೋಬೇಕು. ನೋಡಿ, ತುಪ್ಪ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ. ಈ ಥರ ಎಲ್ಲ ಮಿಕ್ಸ್ ಆಗುವಾಗ ಕಲಿಸ್ಕೋಬೇಕು. ನೋಡಿ, ಸೈಡ್ಗೆಲ್ಲ ತುಪ್ಪ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಮತ್ತು ಅದ್ರದ್ದು ತುಪ್ಪದ್ದು ಬೆಲ್ಲದ್ದು ಘಮ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ರುಚಿಯಾಗಿರುತ್ತೆ ಇದು ಹೆಸರುಬೇಳೆ ಪಾಯಸ. ನೋಡಿ, ಈಗ ಏಲಕ್ಕಿ ಪುಡಿ ಉದುರಿಸ್ತಾ ಇದ್ದೀನಿ. ಈ ಥರ ಏಲಕ್ಕಿ ಪುಡಿ ಉದುರಿಸಿ ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ತುಪ್ಪದ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಏಲಕ್ಕಿ ತುಪ್ಪ ಮತ್ತು ಇದು ಸಕ್ಕರೆಕ್ಕಿಂತ ಬೆಲ್ಲ ಹಾಕಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ರೀ. ಇವಾಗ ನೋಡಿ, ಪಾಯಸ ಎಷ್ಟು ಚೆನ್ನಾಗಾಯ್ತು ನೋಡಿ. ರೆಡಿ ಆಯಿತು. ನೀವು ಅಳತಿನ ಸರಿಯಾಗಿ ಹಾಕ್ಕೊಂಡ್ರೆ ಹದ ಕರೆಕ್ಟಾಗಿರುತ್ತೆ. ಅದಕ್ಕೆ ನೋಡಿ ಹಾಕ್ಕೊಡ್ರಿ ನೀವು ಇದೇ ಥರ ಅಳತಿನ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಇವಾಗ ಒಂದು ಬಟ್ಲಕ್ಕೆ ಸರ್ವ್ ಮಾಡ್ಕೋತೀನಿ ನೋಡಿರಿ. ಈ ಥರ ಚೆನ್ನಾಗಿ ಕಾಯಿಸ್ಕೊಳ್ರಿ. ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಬಟ್ಲಕ್ಕೆ ಸರ್ವ್ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಹೆಸರುಬೇಳೆ ಪಾಯಸ ಸವಿಯಲು ಸಿದ್ಧ. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.